ಫ್ರೆಂಡ್ಸ್, ಸಿಕೆ ಎಕ್ಸ್ಪೆರಿಮೆಂಟ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ದೀಪಾವಳಿ ಹತ್ತಿರ ಬರ್ತಾ ಇದೆ. ಆದ ಕಾರಣ ಇವತ್ತು ನಾವು ಒಂದು ದಿವಾಳಿ ಡೆಕೋರೇಷನ್ ಲೈಟ್ ಮಾಡಲಿಕ್ಕಿದ್ದೀವಿ. ಫ್ರೆಂಡ್ಸ್ ನೋಡಿ, ಇದು ನ್ಯೂ ಐಡಿಯಾ ಫ್ರೆಂಡ್ಸ್. ಆದ ಕಾರಣ ದಯವಿಟ್ಟು ಶೇರ್ ಮಾಡಿ. ನೋಡಿ, ಈ ರೀತಿಯದು ಇದು ಟ್ಯೂಬ್ ಲೈಟ್ನೊಳಗೆ ಲೈಟ್ಗಳನ್ನು ಫಿಕ್ಸ್ ಮಾಡಿದ್ದೇವೆ. ನೀವು ಇದು ಗಮನಿಸ್ಬೋದು, ಈ ರೀತಿಯದ್ದು. ಫ್ರೆಂಡ್ಸ್, ಆದಷ್ಟು ಶೇರ್ ಮಾಡಿ, ಯಾಕೆಂದರೆ ಇದು ನ್ಯೂ ಐಡಿಯಾ, ಹೊಸ ಐಡಿಯಾ. ಮತ್ತು ಇದು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರ ಇರುವ ಬೆಲ್ ಐಕನ್ ಅನ್ನು ಒತ್ತಿ. ಫ್ರೆಂಡ್ಸ್, ಇದರ ಸಣ್ಣ ಕ್ಲಿಪ್ ಅನ್ನು ತೋರಿಸ್ತೀರಿ ಮತ್ತು ಇದನ್ನು ಹೇಗೆ ಮಾಡಿದೆ ಅಂತ ನೋಡಿ. ಫ್ರೆಂಡ್ಸ್, ಈ ಡೆಕೋರೇಷನ್ ಲೈಟನ್ನು ಮಾಡಲಿಕ್ಕೆ ಮೊದಲಿಗೆ ನಾವು ನೋಡಿ ಈ ರೀತಿ ಅದೊಂದು ಟ್ಯೂಬ್ ಅಂತ ತಗೊಂಡಿದ್ದೇವೆ. ಹಾಳಾದ ಟ್ಯೂಬ್ ಹೊಸತು ಬಳಸ್ತೀವಿ. ನೋಡಿ, ಈ ವೈರ್ ಸ್ಟ್ರಿಪ್ಪರ್ ಅಂದರೆ ಕಟ್ಟರ್ನ ಮೂಲಕ ಈ ರೀತಿಯಾಗಿ ಇದರ ಜಸ್ಟ್ ಕ್ಯಾಪ್ ಅಂತ ತೆಗಿಬೇಕು. ಜಾಗ್ರತೆ ಬೇಕು, ತೆಗೆಯುವಾಗ ಒಡೆಯುವ ಸಾಧ್ಯತೆ ಇದೆ. ಈ ರೀತಿ ವೇಸ್ಟೇಜನ್ನೆಲ್ಲ ಪರಿಸರಕ್ಕೆ ಬಿಸಾಡಬೇಡಿ. ಈ ರೀತಿಯಾಗಿ ಬರ್ತದೆ, ನೋಡ್ಬೋದು. ನೀವು ಕಟ್ಟಿಂಗ್ ವೈರ್ ಕೂಡ ಬಳಸ್ಬೋದು. ನೋಡಿ, ಈ ರೀತಿಯಾಗಿ ಬಂದಿದೆ. ಇದರಲ್ಲಿ ಸ್ವಲ್ಪ ರಸ್ಟ್ ಎಲ್ಲ ಇದೆ. ಫ್ರೆಂಡ್ಸ್, ಇಲ್ಲೊಂದು ನೋಡಿ, ಇದನ್ನು ನಾವು ಟಪ್ ಮಾಡಬೇಕು, ಅಂದರೆ ಹೊಟ್ಟಿಸಬೇಕು. ಹೊಟ್ಟಿಸಿದಾಗ ಒಂದು ಅನಿಲ ಬರ್ತದೆ. ಆ ಕಾರಣ ಕೈ ಮತ್ತು ಮೂಗು ಬಾಯಿಯನ್ನು ಸ್ವಲ್ಪ ದೂರ ಇಡಬೇಕು. ಮೊದಲು ರಸ್ಟ್ ಅಂತ ತೆಗೆಯುವ. ಸ್ಲಿಪ್ಪರಲ್ಲಿ ಆಗಲಿಲ್ಲ, ಆ ಕಾರಣ ನೋಡಿ ಈ ಒಂದು ಕತ್ತರಿಯನ್ನು ಬಳಸ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನೀವು ಗಮನಿಸ್ಬೋದು, ಇದರೊಳಗಿಂದ ಪಾದರಸ ಹೊರಗೆ ಬಂದಿದೆ. ಇಲ್ಲಿ ನೋಡಿ, ಪಾದರಸ ಮೆರ್ಕ್ಯೂರಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಇಲ್ಲೊಂದು ಪೀಸ್ ಇದೆ, ಇದನ್ನು ನಾವು ಈ ರೀತಿಯಾಗಿ ತೆಗಿಲಿದ್ದೇವೆ. ವೇಸ್ಟೇಜ್ ಫ್ರೆಂಡ್ಸ್, ದಯವಿಟ್ಟು ಪರಿಸರಕ್ಕೆ ಬಿಸಾಡಬೇಡಿ. ನಾನು ಇಲ್ಲಿಂದ ಮತ್ತೆ ಕ್ಲೀನ್ ಮಾಡಿದ್ದೆ. ಫ್ರೆಂಡ್ಸ್ ನೋಡಿ, ಒಂದು ಇಲ್ಲಿ ಇದ್ದ ಪೀಸ್ ಒಳಗೋಯ್ತು. ಇಲ್ಲೆಲ್ಲ ನೋಡಿ ಟ್ರಾನ್ಸ್ಪರೆಂಟ್ ಆಯಿತು. ನಾವು ಸ್ವಲ್ಪ ತೂತನ್ನು ಮಾಡಬೇಕು, ಈ ರೀತಿಯಾಗಿ ತೂತು ಮಾಡಬೇಕು. ಹಾಗೆ ಈ ಸೈಡಲ್ಲಿ ನಾವು ಮಾಡಿ ಬರೋಣ. ಎರಡು ಸೈಡಲ್ಲಿ ನಾವು ಕ್ಲಿಯರಾಗಿ ತೆಗೆದಿದ್ದೇವೆ. ಇದರೊಳಗೆ ಈ ರೀತಿಯದು ನೋಡಿ, ಈ ರೀತಿಯದ್ದು ಒಂದು ಎರಡು. ಇದನ್ನು ಸೂಕ್ತ ರೀತಿಯಲ್ಲಿ ಸಂಸ್ಕರಿಸಬೇಕು, ಪ್ರಕೃತಿಗೆ ಬಿಸಾಡಬೇಡಿ. ಫ್ರೆಂಡ್ಸ್, ಇಲ್ಲಿ ನಾವು ಒಂದು ಟೇಪನ್ನು ಬಳಸ್ತಾ ಇದ್ದೇವೆ, PVC ಟೇಪ್. ನೋಡಿ, ಯಾಕೆಂದರೆ ಇದು ಒಡಿಬಾರ್ದು, ಆದ ಕಾರಣ ನಾವು ಸೈಡಿಗೆ ಈ ರೀತಿಯಾಗಿ ಸುತ್ತಲಿಕ್ಕಿದ್ದೇವೆ. ಟೈಟಾಗಿ ಸುತ್ತಬೇಕು. ಸ್ವಲ್ಪ ಬ್ಯಾಕ್ ಕೆಳಗಿಂದಲೇ ಬನ್ನಿ, ಯಾಕೆಂದರೆ ಇಲ್ಲದಿದ್ದರೆ ಓಡಿಲಿಕ್ಕೆ ಸಾಧ್ಯವಿದೆ. ಈ ರೀತಿಯಾಗಿ ಎರಡು ಸೈಡು ಕೂಡ ಹಾಕೋಣ. ಈ ರೀತಿಯಾಗಿ ಎರಡು ಸೈಡ್ ಕೂಡ ಹಾಕಿದ್ದೀವಿ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ. ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ ಏನಂದರೆ, ನಾವಿಲ್ಲಿ ನೋಡಿ ಸ್ವಲ್ಪ ಹೊಯ್ಗೆಯನ್ನು ತಗೊಂಡಿದ್ದೇವೆ. ನೀವು ಯಾವುದು ಬೇಕಾದ್ರೂ ಹೊಯ್ಗೆ ಬಳಸ್ಬೋದು. ನಾವಿಲ್ಲಿ ನಮಗೆ ಮನೆಯಲ್ಲಿ ಸಿಗೋದನ್ನು ಬಳಸ್ತಾ ಇದ್ದೇವೆ. ಸ್ವಲ್ಪ ಇದರೊಳಗೆ ಹಾಕಬೇಕು, ಸ್ವಲ್ಪ ಹಾಕಬೇಕು, ಕಲ್ಲಲ್ಲಿ ಹಾಕಬೇಡಿ ಫ್ರೆಂಡ್ಸ್. ಕಲ್ಲು ಹಾಕಿದ್ದು ಇದು ಒಡೆಯುವ ಸಾಧ್ಯತೆ ಇದೆ. ಫ್ರೆಂಡ್ಸ್, ಹಾಕುವಾಗ ಗಮನಿಸಬೇಕದು ಈ ಸೈಡಿಂದ ಬರಬಾರ್ದು. ಈ ಸೈಡ್ ನೀವು ಕೈಯಲ್ಲಿ ಹಿಡಿಬೇಕು, ಸ್ವಲ್ಪ ಹಾಕಬೇಕು. ಈ ರೀತಿಯಾಗಿ ಹಾಕ್ತಾ ಇದ್ದೇವೆ. ನೋಡಿ, ಒಂದು ಸ್ವಲ್ಪ ಇಷ್ಟು ಹಾಕಿದ್ದೇವೆ. ನೋಡಿ, ಈಗ ಒಂದು ಇಷ್ಟು ಹಾಕಿದ್ದೇವೆ. ಇನ್ನೇನು ಮಾಡಬೇಕು ಅಂದರೆ ಫ್ರೆಂಡ್ಸ್, ನಾವು ಸ್ವಲ್ಪ ನೀರನ್ನು ತಗೊಂಡಿದ್ದೇವೆ. ಸ್ವಲ್ಪ ನೀರನ್ನು ಹಾಕಬೇಕು ಇದರೊಳಗೆ. ಫ್ರೆಂಡ್ಸ್, ನೀರನ್ನು ಹಾಕಿ ಈ ರೀತಿಯಾಗಿ ಶೇಕ್ ಮಾಡಿ. ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿ ನಾವು ಆಗದಿಂದ ಶೇಕ್ ಮಾಡ್ತಿದ್ದೇವೆ. 2-3 ಸಲ ಆಯ್ತು ಮಾಡಿದಾಗ. ನೋಡಿ, ಈಗ ನೋಡ್ಬೋದು ಸ್ವಲ್ಪ ಕ್ಲಿಯರ್ ಆಗ್ತಾ ಬಂದಿದೆ. ನಾವು ಸ್ವಲ್ಪ ಹೊತ್ತು ಶೇಕ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿ ಬರ್ತದೆ. ಫ್ರೆಂಡ್ಸ್, ಇದುಂಟಲ್ಲ ನೀರು, ಅದನ್ನು ದಯವಿಟ್ಟು ನೀವು ಯಾವುದಾದ್ರು ಮರದ ಬುಡಕ್ಕೆ ಬಿಡಬೇಡಿ, ಯಾಕೆಂದರೆ ಅದು ವಿಷ ಇರ್ತದೆ. ಆ ಕಾರಣ ಮರ ಅಥವಾ ಗಿಡಗಳು ಸಾಯಲಿಕ್ಕೆ ಸಾಧ್ಯವಿದೆ. ಫ್ರೆಂಡ್ಸ್, ಈಗ ನೋಡಿ ಸ್ವಲ್ಪ ಹೊಯ್ಗೆಲ್ಲ ಬಾಕಿಯಾಗಿದೆ. ಆ ಕಾರಣ ನಾವು ಸ್ವಲ್ಪ ನೀರನ್ನು ತಗೊಂಡು ಕ್ಲೀನ್ ಮಾಡಲಿಕ್ಕಿದ್ದೇವೆ. ನಾನು ಈ ಸೈಡಲ್ಲಿ ಸ್ವಲ್ಪ ಗಮಟೆ ಬಾಕಿ ಆದಷ್ಟು ಬಂದ್ ಮಾಡಿದ್ದೀನಿ. ಈ ರೀತಿಯಾಗಿ ಇಡಬೇಕು.
ಇಲ್ಲಿ ಫುಲ್ ನೀರು ತುಂಬಿದ್ದೇವೆ. ಈಗ ನೋಡಿ ಬಹಳ ಚೆಂದಾಗಿ ಕಾಣ್ತದೆ. ಫ್ರೆಂಡ್ಸ್, ಇದೇ ರೀತಿಯಾಗಿ ತೊಳೆದ ನಂತರ ಇನ್ನು ಇದನ್ನು ನಾವು ಸ್ವಲ್ಪ ಒಣಗಲಿಕ್ಕೆ 1 ಗಂಟೆ ಕಾಲ ನೋಡಿ. ನಾವಿಲ್ಲಿ 10 RGB LED ಬಳಸ್ತಾ ಇದ್ದೇವೆ. ಫ್ರೆಂಡ್ಸ್, ನಾವಿದರ ಲೆಗ್ ಅನ್ನು ಸ್ವಲ್ಪ ಕಟ್ ಮಾಡಿದ್ದೇವೆ. ಇಲ್ಲಿ ನೋಡಿ, ಇದು ಚಿಕ್ಕ ಪಾಯಿಂಟನ್ನು ನೀವು ಗಮನಿಸ್ಬೋದು. ಚಿಕ್ಕ ಪಾಯಿಂಟ್ ಇದೆಯಲ್ಲ, ನನಗೆ ಸಪರೇಟಾಗಿ ತೋರಿಸ್ತೇನೆ ನೋಡಿ. ಈ ಸೈಡ್ ಇದೆಯಲ್ಲ, ಈ ಸೈಡ್ ಅದಾಗಿದೆ ಪ್ಲಸ್. ನೋಡಿ, ಇಲ್ಲಿ ಚಿಕ್ಕದಾದ ಒಂದು ಕಟ್ ಕಾಣ್ಬೋದು. ಈ 5mm LED ಒಳಗೆ ಅದಾಗಿದೆ ಪ್ಲಸ್, ಈ ಸೈಡ್ ಆಗಿದೆ ಮೈನಸ್. ನಿಮಗೆ ಹೊಸತ್ತು LED ಆದರೆ ದೊಡ್ಡದು ಪ್ಲಸ್, ಚಿಕ್ಕದು ಮೈನಸ್ ಆಗಿರ್ತದೆ. ನೋಡಿ, ಇದರ ಒಳಗೆ ನಾನು ಹೇಳಿದ್ದು ಈ ಸೈಡು ಪ್ಲಸ್, ಈ ಸೈಡು ಮೈನಸ್. ಫ್ರೆಂಡ್ಸ್, ಇನ್ನು ನಾವು ನೋಡಿ ಒಂದು ಟ್ಯೂಬ್ ಲೈಟಿನ ಉದ್ದದಷ್ಟೇ ವೈರನ್ನು ತಗೊಂಡಿದ್ದೇವೆ, ಈ ರೀತಿಯದ್ದು. ಫ್ರೆಂಡ್ಸ್, ಇದರ 12 ಸೆಂಟಿಮೀಟರ್ ಗ್ಯಾಪ್ನಲ್ಲಿ ನಾವು ಸ್ಟ್ರಿಪ್ ಮಾಡಿದ್ದೇವೆ. 2 ವೈರ್ ಬೇಕು, ಒಂದು ಪ್ಲಸ್ ಆಗಿರ್ತದೆ, ಒಂದು ಮೈನಸ್ ಆಗಿರ್ತದೆ. ನೋಡಿ, ಈ ರೀತಿಯಾಗಿ ಸ್ಟ್ರಿಪ್ ಮಾಡಿದ್ದೇವೆ. ಫ್ರೆಂಡ್ಸ್, ನಾವು ಇದಕ್ಕೆ LEDಗಳನ್ನು ಸುತ್ತಿ ಬರ್ತೇವೆ. ನಿಮಗೆ ಹೇಗೆ ಕನೆಕ್ಷನ್ ಮಾಡಬೇಕು ಅಂತ ಈ ರೀತಿಯಾಗಿ ಫುಲ್ಲು ತಯಾರಾಗಿದೆ. ಇದರ ಕನೆಕ್ಷನ್ ಏನಂತ ನಾನೀಗ ತಿಳಿಸ್ತೀನಿ ನಿಮಗೆ. ನೋಡಿ, ನಾವಿಲ್ಲಿ LEDಯ ಪ್ಲಸ್ ಉಂಟಲ್ಲ ಫ್ರೆಂಡ್ಸ್, ಇದಾಗಿದೆ ಮೈನಸ್, ಇದಾಗಿದೆ ಪ್ಲಸ್. ಇದು ಈ ರೀತಿಯಾಗಿ ಬಂದು ಇನ್ನೊಂದು LEDಯ ಮೈನಸ್ಗೆ ಮೈನಸ್ ವೈರ್ ಬಂದಿದೆ, ಪ್ಲಸ್ಗೆ ಪ್ಲಸ್ ಬಂದಿದೆ. ಹಾಗೆ ಮೈನಸನ್ನು ಡೈರೆಕ್ಟ್ ಹೋಗಿ ಈ LEDಯ ಮೈನಸ್ಸಿಗೆ ಬಂದಿದೆ, ಪ್ಲಸ್ಸಿಗೆ ಬಂದಿದೆ. ಹಾಗೆಯೇ ನಾವು ಈ ರೀತಿಯಾಗಿ ಫುಲ್ಲು ಕೊಟ್ಟಿದ್ದೇವೆ. ನೋಡಿ, ಈ ರೀತಿಯಾಗಿ ಇದು ಕೊಡುವ ಅಗತ್ಯ ಏನೆಂದರೆ, ಈ ರೀತಿಯಾಗಿ ಕೊಡುವ ಅಗತ್ಯ ಏನೆಂದರೆ, ಈ ರೀತಿಯಾಗಿ ಕೊಟ್ಟರೆ ಇದು 4 ವೋಲ್ಟ್ LED ಅಲ್ಲ, ಆ ಕಾರಣ 4 ವೋಲ್ಟ್ ಮತ್ತು 5 ವೋಲ್ಟಲ್ಲಿ ನಡೆಯುತ್ತದೆ. ಆದರೆ ನೀವು ಪ್ಲಸ್ ಮೈನಸ್ ಹಾಗೆ ಕನೆಕ್ಷನ್ ಕೊಟ್ಟರೆ ಅದು ವೋಲ್ಟೇಜ್ ಹೆಚ್ಚಾಗಿಕೊಂಡು ಹೋಗ್ತದೆ, ಇನ್ಕ್ರೀಸ್ ಆಗಿಕೊಂಡು ಹೋಗ್ತದೆ. ನಾವಿಲ್ಲಿ ಈಗ ಕನೆಕ್ಷನ್ ಕೊಟ್ಟಿದ್ದೇವೆ. ನಾವು ಇದನ್ನು ಸೋಲ್ಡ್ ಮಾಡಿ ಇದಕ್ಕೆ ನಾವು ನೋಡಿ ಈ ರೀತಿಯಾದ PVC ಟೇಪನ್ನು ಹಾಕಲಿಕ್ಕಿದ್ದೇವೆ. ನಾವು ಟೇಪನ್ನು ಹಾಕಿ ಬರೋಣ. ಈ ರೀತಿಯಾಗಿ ತಯಾರಾಗಿ ನಾವು ಫುಲ್ ಗಮ್ ಟೇಪನ್ನು ಹಾಕಿದ್ದೇವೆ, ನೀವು ಗಮನಿಸ್ಬೋದು. ನೋಡಿ, ನಾವಿಲ್ಲಿ ಒಂದು ಕನೆಕ್ಟರನ್ನು ಮಾಡಿದ್ದೇವೆ. ಫ್ರೆಂಡ್ಸ್, ಇದು ಫೀಮೇಲ್ ಕನೆಕ್ಟರ್. ನೋಡಿ, ಈ LED ಲೈಟ್ನ ಇದು ಮೈನಸ್ ಆಗಿದೆ. ಫ್ರೆಂಡ್ಸ್, ಮೈನಸನ್ನು ನಾವು ಡೈರೆಕ್ಟಾಗಿ ಕನೆಕ್ಟರ್ ಮೈನಸ್ಸಿಗೆ ಕೊಟ್ಟಿದ್ದೇವೆ, ಪ್ಲಸ್ಸನ್ನು ಡೈರೆಕ್ಟಾಗಿ ಪ್ಲಸ್ಸಿಗೆ ಕೊಟ್ಟಿದ್ದೇವೆ. ಇದು ಲಾಸ್ಟು, ಇದು ಫಸ್ಟ್. ಅದು ನೀವು ಗಮನಿಸ್ಬೋದು. ನೋಡಿ, ಈ ರೀತಿಯದ್ದು ಸಾಧಾರಣ ಟ್ಯೂಬ್ಲೈಟ್ನಷ್ಟೇ ದೊಡ್ಡವಾಗಿದೆ. ಫ್ರೆಂಡ್ಸ್, ಇನ್ನು ನಾವು ಈ ಲೈಟನ್ನು ಟ್ಯೂಬ್ಲೈಟ್ನೊಳಗೆ ಹಾಕಲಿಕ್ಕಿದ್ದೇವೆ. ನಾವಿಲ್ಲಿ ಅದರ ಮೊದಲು ಇಲ್ಲಿ ಗಮ್ ಟೇಪ್ ಹಾಕೋಣ, ಯಾಕೆಂದರೆ ಯಾವುದೇ ಒಂದು ಶಾರ್ಟ್ ಸರ್ಕ್ಯೂಟ್ ಆಗದ ಹಾಗೆ. ಆದ ಕಾರಣ ಗಮ್ ಟೇಪ್ ಹಾಕಿ ಟ್ಯೂಬ್ಲೈಟ್ನ ಒಳಗೆ ಹಾಕೋಣ. ತಯಾರಾಗಿದೆ ನೋಡಿ. ನಾವಿಲ್ಲಿ ನೋಡಿ ಒಂದು ಚಿಕ್ಕದಾದ ಪೈಪ್ ಶೀಟನ್ನು ಹಾಕಿದ್ದೇವೆ, ಯಾಕೆಂತ ವಿಡಿಯೋ ನೋಡ್ತಾರೆ ಹಾಗಾಗ್ತದೆ. ನಾವಿಲ್ಲಿ ನೋಡಿ ಈ ರೀತಿಯ ಟ್ಯೂಬ್ ಪರ್ಫೆಕ್ಟಾಗಿ ಬಂದಿದೆ. ಈ ಸೈಡಿಗೆ ನಾವು ಈ ಲೈಟನ್ನು ಒಳಗೆ ಹಾಕಿದ್ದೇವೆ. ಈ ರೀತಿಯಾಗಿ ಇದನ್ನು ಹಾಕಬೇಕು. ಇದೇ ರೀತಿಯಾಗಿ ನಾವು ಫುಲ್ ಒಳಗೆ ಹಾಕಬೇಕು. ಫ್ರೆಂಡ್ಸ್, ನೋಡಿ, ಇಲ್ಲೆಲ್ಲ ನಾವು ಫೆವಿಕ್ವಿಕ್ನ ನಂತರ ಸ್ವಲ್ಪ ಗ್ಲೂಗನ್ನು ಹಾಕ್ತಿದ್ದೇವೆ, ಯಾಕೆಂದರೆ ಪರ್ಫೆಕ್ಟಾಗಿ ನಿಲ್ಲಲಿಕ್ಕೆ ಮತ್ತು ಸ್ವಲ್ಪ ಆದಷ್ಟು ವಾಟರ್ ಪ್ರೂಫ್ ಕೂಡ ಆಗಲಿಕ್ಕೆ. ಇಲ್ಲೆಲ್ಲ ನಾವು ಗಮ್ ಟೇಪನ್ನು ಹಾಕಲಿಕ್ಕಿದ್ದೇವೆ. ಈ ಗಮ್ ಟೇಪ್ ನೋಡ್ಬೋದು. ನೋಡಿ, ಈ ಸೈಡ್ ಇಲ್ಲಿ ನೋಡಿ ನಾವು ಒಂದು ಲೈಟಿಗೆ ಸ್ವಲ್ಪ ಫೆವಿಕ್ವಿಕ್ಕನ್ನು ಹಾಕಿದ್ದೇವೆ. ಈ ಸೈಡಲ್ಲಿದೆ ಅದು. ಯಾಕೆ ಫೆವಿಕ್ವಿಕ್ ಹಾಕಿದ್ದು ಅಂದರೆ ಫ್ರೆಂಡ್ಸ್, ಇಲ್ಲದ್ರೆ ಈ ರೀತಿಯಾಗಿ ಇಡುವಾಗ ಎಲ್ಲವೂ ಕೆಳಗೆ ಬೀಳಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ಇಲ್ಲಿ ಫೆವಿಕ್ವಿಕ್ ಹಾಕಿದ್ದು. ನೀವು ಗಮ್ ಟೇಪ್ ಏನು ಬೇಕಾದ್ರೂ ಬಳಸ್ಬೋದು. ನಾವು ಈ ಸೈಡಿಗೆ ಕೂಡ ಮುಚ್ಚಲಿಕ್ಕೆ ನಾವು ಗಮ್ ಟೇಪನ್ನು ಬಳಸ್ತಿದ್ದೇವೆ. ನಾವು ಎರಡಕ್ಕೂ ಗಮ್ ಟೇಪ್ ಹಾಕಿ ಇದರ ಟೆಸ್ಟಿಂಗನ್ನು ತಯಾರಾಗಿದೆ. ಫ್ರೆಂಡ್ಸ್, ಇದರ ಟೆಸ್ಟಿಂಗ್ ನೋಡೋಣ. ಈಗಲೇ ಟೆಸ್ಟಿಂಗ್ ನೋಡೋಣ. ಫ್ರೆಂಡ್ಸ್, ನೈಟ್ ಟೆಸ್ಟ್ ನಾವು ತೋರಿಸ್ತೀವಿ. ನೋಡಿ ಫ್ರೆಂಡ್ಸ್, ಟೆಸ್ಟ್ ನೋಡಲಿಕ್ಕೆ ಈ ರೀತಿಯಾದ ಒಂದು ಟೂಲನ್ನು ಬಳಸ್ತಾ ಇದ್ದೀನಿ. ಇದು ನಾನು ಕಳೆದ ದೀಪಾವಳಿ ಸ್ಪೆಷಲ್ ಅದೊಂದು ಹಣತೆ ರೂಪದಲ್ಲಿ ಮಾಡಿದ್ದೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ, ನೀವು ಅದರಲ್ಲಿ ವೀಕ್ಷಿಸ್ಬೋದು. ಅದರಲ್ಲಿ ಈ ಟೂಲನ್ನು ಮಾಡೋದು ಹೇಗೆ ಅಂತ ನಾನು ಅದೇ ವಿಡಿಯೋಲಿ ತೋರಿಸ್ತೀನಿ. ನೋಡಿ,
ಇದು ಫೀಮೇಲ್ ಪೋರ್ಟ್, ಇದು ಮೇಲ್ ಪೋರ್ಟ್. ಅದನ್ನು ನಾನು ಈ ರೀತಿಯಾಗಿ ಫಿಕ್ಸ್ ಮಾಡಿಟ್ಟಿದ್ದೀನಿ. ಆಗ ನೀವು ಗಮನಿಸ್ಬೋದು ಫ್ರೆಂಡ್ಸ್. ಬೆಳಿಗ್ಗೆ ಇಷ್ಟೇ ಕಾಣುವುದು ಚೆಂದ ನೋಡಿ. ಈ ರೀತಿಯಾಗಿ ನೀವು ಹೇಗೆ ಬೇಕಾದ್ರೆ ಇಡ್ಬೋದು, ಹೀಗೆ ಬೇಕಾದ್ರೆ ಇಡ್ಬೋದು. ಒಳ್ಳೆದಾಗಿ ಸ್ಟ್ಯಾಂಡ್ ಕೂಡ ಆಗ್ತದೆ ಫ್ರೆಂಡ್ಸ್. ಈ ರೀತಿಯಾಗಿ ತಯಾರಾಗಿದೆ. ಫ್ರೆಂಡ್ಸ್, ಇನ್ನು ಇದರ ನೈಟ್ ಟೆಸ್ಟನ್ನು ನಾವು ನೈಟ್ ಟೆಸ್ಟ್ಗೆ ರೆಡಿ ಆಗಿದ್ದೇವೆ. ಈಗ ನಾವು ಇದರ ಟೆಸ್ಟ್ ಮಾಡೋಣ. ನಾನು ಇಲ್ಲಿ ಪ್ಲಗ್ಗನ್ನು ಆನ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ಬೋದು ಇದೇ ಬ್ಯಾಟ್ರಿಯಲ್ಲಿ ನಡೆಯುವುದು ನೋಡಿ. ಈ ರೀತಿಯಾಗಿ ತಿರುಗಿಸ್ಬೋದು, ಇಡ್ಬೋದು, ಏನು ಬೇಕು ಮಾಡಿ ಫ್ರೆಂಡ್ಸ್. ನೋಡಿ ಇದೇ ಬ್ಯಾಟ್ರಿ ಮತ್ತು ಇದೇ ಲೈಟ್, ಸೇಮ್ ಟ್ಯೂಬ್ಲೈಟ್ ಫ್ರೆಂಡ್ಸ್. ನೋಡ್ಬೋದು ಬಹಳ ಚೆಂದಾಗಿ ಕಾಣ್ತಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆದರೆ ಈ ಟ್ಯೂಬ್ಲೈಟ್ ಭಯಂಕರ ಹಗುರವಾದದ್ದು, ಆದ ಕಾರಣ ಜಾಗ್ರತೆ ವಹಿಸಿ ನೀವು ಗಮನಿಸ್ಬೋದು. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ.